ಬಜೆಟ್ ಅಧಿವೇಶನ ಅವ್ರಿಗೆ ಫಿಕ್ಸ್ ಆಗಿದೆ. ಇಂಥ ಸಮಯದಲ್ಲಿ ಕೆಲವೊಂದು ಸಚಿವರು ಶಾಸಕರೆಲ್ಲ ವಿದೇಶ ಪ್ರವಾಸ ಇಲ್ಲ, ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ 30 ಜನ ಶಾಸಕರು 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ತಾವು ನೋಡ್ತಾ ಇದ್ರಿ ಬೆಳಗ್ಗೆಯಿಂದ ಕೆಲಸ ಟಿ ವಿ ನೋಡಲಿಕ್ಕೆ ಭಾಳಷ್ಟು ಕಡಿಮೆ ಸಿಕ್ಕುತ್ತೆ. ಏನು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಬರುತ್ತೋ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಖಾಲಿ ಇದ್ದಂಥ ಸಂದರ್ಭದಲ್ಲಿ. ಬಟ್ ಆ ರೀತಿ ಇಲ್ಲ ಅಂತ ನನಗೆ ಅನಿಸುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದರೂ ಇದೆಯಾ? ನೋಡಿ, ಏನೇ ಚರ್ಚೆ ಇದ್ದರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. DK ಶಿವಕುಮಾರ್ ಹೇಳಿದರೆ ಸಮಯ ಹತ್ತಿರ ಬಂದಿದೆ ಅಂತೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ನೋಡಿ, ತಮ್ಮ ಹೇಳೋದಾಗಲಿ DK ಶಿವಕುಮಾರ್ ಸಾಹೇಬರು ಹೇಳೋದಾಗಲಿ ಅದೆಲ್ಲ ಅವ್ರಿಗೆ ಬಿಟ್ಟಂಥ ವಿಚಾರ ಅಂತ ಹೇಳಲಿಕ್ಕೆ ನಿಮಗೆ ನಿಮ್ಮದೇ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಕಾಲನಿ ಐತೆ. ಕಳೆದ 30 ವರ್ಷಗಳಿಂದ ಬೇಸಿಗೆ ಆರಂಭಕ್ಕೆ ಮುನ್ನವೇ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ. ನಿಮಗೂ ಕೂಡ ಸಾಕಷ್ಟು ಬಾರಿ ದೂರನ ಕೊಟ್ಟಿದ್ರಂತೆ. ಈಗ ಅವರು ಏಪ್ರಿಲಲ್ಲಿ ಜಾತ್ರೆ ಇದೆ, ನಾವು ಬೇಗ ಕರೆಯೋದು ಕಷ್ಟ ಆಗ್ತಿದೆ ನಮಗೆ ಅನ್ನೋ ಸಚಿವ ಪ್ರತಿಭಟನೆ ಮಾಡ್ತೀವಿ. ಈ ಬೇಸಿಗೆ ಬಂದ ತಕ್ಷಣ ಪ್ರತಿ ಊರಲ್ಲೂ ಕೂಡ ನೀರಿನ ಸಮಸ್ಯೆ ಆಗುತ್ತೆ. ತಮಗೂ ಗೊತ್ತಿದೆ. 9 ತಿಂಗಳು ಬೆಳಗಾವಿಯಲ್ಲಿ ಮಳೆ ಆದರೂ ಕೂಡ ಕುಡಿಯೋ ನೀರಿಗೆ ಬರ ಅನ್ನೋದು ನಿಮಗೂ ಗೊತ್ತಿದೆ, ಅದು ನಮಗೂ ಗೊತ್ತಿದೆ. ಆ ರೀತಿ ಎಲ್ಲ ಇದ್ರೂ ಕೂಡ ಅದನ್ನು ಸರಿ ಮಾಡಲಿಕ್ಕೆ ಬಾಗೇವಾಡಿ ಬಸ್ ನಿಲ್ದಾಣ ಒಂದು ಆಗಬೇಕು ಅಂತ ಒಂದು ಬೇಡಿಕೆ ಇತ್ತು ಜನರದು. ಜಾಗ ಇಲ್ಲ ಅಂತೇಳಿ ಒಂದು ಇದಿದೆ. ತಾವೇನು ಇನಿಷಿಯೇಟಿವ್ ತೊಗೊಂತೀವಿ? ಇಲ್ಲ, ನನಗೂ ಕೂಡ ಭಾಳಷ್ಟು ಆಸೆ ಇದೆ. ಯಾಕಂತಂದರೆ ಅದನ್ನು ಪಟ್ಟಣ ಪಂಚಾಯಿತಿ ಮಾಡಿದೆ. ನಾನು ಹಿರೇಬಾಗೇವಾಡಿ ಪಟ್ಟಣ ಪಂಚಾಯಿತಿ ಮಾಡಿದೆ. ಇನ್ನು ಬೆಳಗಾವಿ ತಾಲೂಕು ಕೂಡ ಇನ್ಮೇಲೆ ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಅದನ್ನು ಪ್ರಪೋಸಲ್ ಕಳಿಸಿದ್ದೀನಿ. ಅದು ಕೂಡ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗುತ್ತೆ. ನೀವು ಹೇಳಿದ ಹಾಗೆ ಬಾಗೇವಾಡಿಗೆ ಒಂದು ಅತ್ಯಂತ ಅವಶ್ಯಕತೆ ಇರೋದು ಬಸ್ ಸ್ಟ್ಯಾಂಡು. ಅಲ್ಲಿ ಬೆಲೆ ಗಗನಕ್ಕೇರಿದೆ. ನಾನೇ ಸ್ವಂತ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿ 1 ಎಕರೆ ಜಮೀನಲ್ಲಿ ಮಾಡೋಣ ಅಂತಂದರೂ ಕೂಡ ಬೆಲೆ ಗಗನಕ್ಕೇರಿದೆ. ಮಾತುಕತೆ ಶುರು ಇದೆ, ನೋಡೋಣ ಎಲ್ಲಿಗೆ. ಹಿರೇಬಾಗೇವಾಡಿ ಕೇಂದ್ರವಾಗಿ ಇಟ್ಕೊಂಡು ತಾಲೂಕು ಮಾಡೋದು ಪ್ರಸ್ತಾವನೆ. ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಮಾಡ್ತೀವಿ. ಆ ಕೇಂದ್ರ ಈ ಕೇಂದ್ರ ಅಲ್ಲ. ಹೆಡ್ ಕ್ವಾರ್ಟರ್ಸ್ ಬೆಳಗಾವಿ ಇದ್ದರೆ ಅನುಕೂಲ ಅನ್ನೋದು ನನ್ನ ಆಸೆ.